ಪಬ್ ಅಥವಾ ರೆಸ್ಟೋ ಬಾರ್ಗಳಲ್ಲಿ ಮಧ್ಯರಾತ್ರಿ 1 ಗಂಟೆ ತನಕ ನೀವು ಪಾರ್ಟಿ ಮಾಡಬಹುದು. ಅದಾದ್ಮೇಲೆ ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಪೊಲೀಸ್ ಕಾಯ್ದೆ ಅಬಕಾರಿ ಕಾಯ್ದೆ ಉಲ್ಲಂಘನೆ ಮಾಡದಂಗಾಗುತ್ತೆ. ಪ್ರತಿಷ್ಠಿತ ನಿರ್ಮಾಪಕನ ಮಡದಿ ಮೇಲೆ ದೂರು ದಾಖಲಾಗಿದೆ. ಒಂದು ಪ್ರತಿಷ್ಠಿತ ರೆಸ್ಟೋ ಬಾರ್ ಅದು. ಸ್ಯಾಂಡಲ್ವುಡ್ ನ ನಿರ್ಮಾಪಕ ಯಾರು, ನಿರ್ಮಾಪಕನ ಮಡದಿ ಯಾರು, ದೂರು ಯಾವ ಪಬ್ ಮೇಲೆ ದಾಖಲಾಗಿದೆ ತೋರಿಸ್ತೀವಿ. ಈ ಕ್ಷಣ ಬರ್ತಾ ಇದೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಸ್ಯಾಂಡಲ್ವುಡ್ ನಿರ್ಮಾಪಕನ ಮಡದಿ ಮೇಲೆ ದೂರು ದಾಖಲಾಯಿತು. ನಿಯಮ ಮೀರಿ ಪಬ್ ರೆಸ್ಟೋ ಬಾರ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಅಬಕಾರಿ ಕಾಯ್ದೆನೂ ಅಪ್ಲೈ ಆಗುತ್ತೆ, ಪೊಲೀಸ್ ಕಾಯ್ದೆನೂ ಅಪ್ಲೈ ಆಗುತ್ತೆ. ನಿಯಮವನ್ನ ಮೀರಿ ರೂಲ್ಸ್ ಬ್ರೇಕ್ ಮಾಡಿ ಬೆಳಗಿನ ಜಾವ ತನಕ ಪಬ್ ರೆಸ್ಟೋ ಬಾರ್ ಓಪನ್ ಆಗಿತ್ತು ಅಂತ ಸೌಂದರ್ಯ ಜಗದೀಶ್, ಕನ್ನಡ ಚಿತ್ರ ಜಗತ್ತಿನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಮಡದಿ ಒಡೆತನದ ಜೆಟ್ಲಾಗ್ ಪಬ್ ಶಶಿರೇಖಾ ಜಗದೀಶ್ ವಿರುದ್ಧ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಹೋಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನಿಯಮ ಮೀರಿ ಬೆಳಗಿನ ಜಾವ ತನಕ ಮದ್ಯ ಸರಬರಾಜು ಮಾಡಿದ ಆರೋಪ. ಬೆಳಗ್ಗೆ ತನಕ ಪಬ್ ತೆರೆದ ಹಿನ್ನೆಲೆಯಲ್ಲಿ, ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ಮಾಡಿದ್ದಾರಂತೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅಬಕಾರಿ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಸುಬ್ರಹ್ಮಣ್ಯ ನಗರ ಪಿಎಸ್ಐ ಹಾಗೂ ಸಿಬ್ಬಂದಿಯಿಂದ ದಾಳಿ ನಡೆಸಿದ್ದಾರೆ. ಆ ಎಫ್ಐಆರ್ ಕಾಪಿ ವಿಸ್ತಾರ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ. ಅದನ್ನು ತೋರಿಸ್ತಾ ಇದ್ದೀವಿ ಬಲಭಾಗದಲ್ಲಿ. ಅಫ್ಕೋರ್ಸ್ ತುಂಬಾ ಜನರು ಗೊತ್ತಿದ್ದು ಒರೈನ್ ಮಾಲ್ ಅಪೋಸಿಟ್ ಇದೆ ಜೆಟ್ಲಾಗ್ ಅನ್ನುವ ಒಂದು ರೆಸ್ಟೋ ಬಾರ್, ಒಂದು ಪಬ್. ಮಧ್ಯರಾತ್ರಿ 1 ಗಂಟೆ ತನಕ ಪೊಲೀಸ್ ಪರ್ಮಿಷನ್ ಇದೆ ಅಫಿಷಿಯಲ್ ಆಗಿ. ಅದಾದ್ಮೇಲೆ ಪರ್ಮಿಷನ್ ಇಲ್ಲ, ಕ್ಲೋಸ್ ಮಾಡಬೇಕು. ಇದೀಗ ಕ್ಯಾಶಿಯರ್ ವಿರುದ್ಧ ಮತ್ತು ಜೆಟ್ಲಾಗ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲೆಟ್ಸ್ ಗೋ ಲೈವ್. ಇದ್ರ ಬಗ್ಗೆ ಏನಾಯ್ತು, ಯಾರ ಪಾರ್ಟಿ ಅಥವಾ ಸ್ಪೆಷಲ್ ಕೇಳೋಣ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಏನ್ ಪ್ರಕರಣ ಇದು? ಇದಕ್ಕೆ ಸಮಜಾಯಿಷಿ ಏನ್ ಕೊಟ್ರು ಮಾಲೀಕರು, ಕ್ಯಾಶಿಯರ್? ಗೋ ಹೆಡ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಏನು ಬೆಂಗಳೂರು ಸಿಟಿ ಪೊಲೀಸರು ಬೆಂಗಳೂರಿನಲ್ಲಿರ್ತಕ್ಕಂಥ ಪಬ್ ಬಾರ್ ರೆಸ್ಟೋರೆಂಟ್ಗಳಿಗೆ ತಡರಾತ್ರಿ 1 ಗಂಟೆವರೆಗೂ ಸಹ ಅವರ ಸೇವೆಯನ್ನ ಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ. ಆದ್ರೆ ಇಲ್ಲೊಬ್ಬ ಸ್ಟಾರ್ ನಟ ನಿರ್ಮಾಪಕ ಆಗಿರ್ತಕ್ಕಂಥ ಒಬ್ಬ ಇವರಿಗೆ ವಿಐಪಿಗಳಿಗೆ ಅಲ್ಲಿನ ಒಂದು ವ್ಯವಸ್ಥೆಯನ್ನೇ ದುರ್ಬಳಕೆ ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆವರೆಗೂ ಸಹ ಪಾರ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಆರೋಪದ ಮೇಲೆ ಇವತ್ತು ಬೆಂಗಳೂರಿನ ಒರೈನ್ ಮಾಲ್ ಪಕ್ಕದಲ್ಲಿರ್ತಕ್ಕಂಥ ಜೆಟ್ಲಾಗ್ ಪಬ್ ಅಂಡ್ ರೆಸ್ಟೋರೆಂಟ್ಗೆ ವಿರುದ್ಧವಾಗಿ ಒಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಅಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ 4 ದಿನಗಳ ಹಿಂದೆ ಅಷ್ಟೇ ಒಂದು ಸಿನಿಮಾ ಸಂಬಂಧಪಟ್ಟಂತೆ ಅದು ಹಿಟ್ಟಾಗಿದೆ ಅನ್ನೋ ಕಾರಣಕ್ಕಾಗಿ ಸಕ್ಸಸ್ ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಾರೆ. ಆಯೋಜನೆ ಮಾಡಿದಂತ ಪಾರ್ಟಿಗೆ ಪೊಲೀಸರ ನಿಯಮ ಅಂದ್ರೆ ಪೊಲೀಸ್ ಕೆಪಿ ಆಕ್ಟ್ ಪ್ರಕಾರ ರಾತ್ರಿ 1 ಗಂಟೆವರೆಗೂ ಅನುಮತಿ ಇರ್ತಕ್ಕಂಥದ್ದು. ಜೊತೆಗೆ ಅಬಕಾರಿ ಇಲಾಖೆ ಸಹ ರಾತ್ರಿ 1 ಗಂಟೆವರೆಗೂ ಅಲ್ಲಿರ್ತಕ್ಕಂಥ ಬಾರ್ ಮದ್ಯ ಸೇವೆ ಮಾಡೋದಕ್ಕೆ ಅಥವಾ ಮದ್ಯ ಸರಬರಾಜು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಪಬ್ನ ಮಾಲೀಕರು ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಬೆಳಗಿನ ಜಾವ 4 ಗಂಟೆವರೆಗೂ ಸಹ ಒಂದು ಪಾರ್ಟಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅಲ್ಲಿ ಯಾಕಂದ್ರೆ ಸಾಮಾನ್ಯವಾಗಿ ಒರೈನ್ ಮಾಲ್ ಹತ್ರ ತಡರಾತ್ರಿವರೆಗೂ ಬಸ್ಸುಗಳು ಬರ್ತಾ ಇರ್ತವೆ. ಜೊತೆಗೆ ಇಲ್ಲಿ ಆ ಹೋಟ್ಲಲ್ಲಿ ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಸಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಆ ಹೋಟೆಲ್ ಮುಂದೆ ಜಮಾಯಿಸಿರ್ತಾರೆ. ಹಾಗಾಗಿ ಅಲ್ಲಿನ ಕಾನೂನು ಸುವ್ಯವಸ್ಥೆ ಸಹ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿರುತ್ತೆ. ಸ್ಥಳಕ್ಕೆ ಹೋದಂತ ಪೊಲೀಸರಿಗೆ ಮಾಹಿತಿ ಇರೋದಿಲ್ಲ, ಯಾಕಂತಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರಬಹುದು. ಹಾಗಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದು ಪಬ್ಗಳಿಂದ ಹೊರಗಡೆ ಜನ ಬರ್ತಾ ಇದ್ದಾರೆ, ಅವರನ್ನ ಕಳಿಸೋಣ ಅನ್ನೋ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಹೋಗಿರ್ತಾರೆ. ಆದ್ರೆ ಅಲ್ಲಿ ಬೆಳಗಿನ ಜಾವ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಅಲ್ಲಿನ ಸ್ಥಳೀಯ ಪೊಲೀಸರು ಇದ್ರೂ ಸಹ ದೊಡ್ಡವರ ತಂಟೆಗೆ ಹೋಗೋದು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕ್ರಮವನ್ನ ಕೈಗೊಂಡಿರೋದಿಲ್ಲ. ಕೊನೆಗೆ ಪೊಲೀಸ್ ಆಯುಕ್ತರಿಗೆ ಈ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸಿಗುತ್ತೆ. ಕೂಡಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋಟೆಲ್ ಮಾಲೀಕರ ವಿರುದ್ಧ ಜೊತೆಗೆ ಯಾರು ಅನುಮತಿಯನ್ನ ಕೊಟ್ಟಿದ್ರು ಅನ್ನೋ ಆ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ಸೂಚನೆ ಆಧಾರದ ಮೇಲೆ ಏನು ಒಂದು ಬೆಳಗಿನ ಜಾವ 4 ಗಂಟೆಗೆ ಪೊಲೀಸರು ಹೋಗಿ ಬಲವಂತವಾಗಿ ಪಾರ್ಟಿ ಮಾಡ್ತಾ ಇದ್ದಂತ ಸೆಲೆಬ್ರಿಟಿಗಳನ್ನ ಹೊರಗಡೆ ಕಳಿಸ್ತಾರೆ. ಜೊತೆಗೆ
ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಜೆಟ್ಲಾಗ್ ಹೋಟೆಲ್ ಮಾಲೀಕರಾದಂತ ನಿರ್ಮಾಪಕರಾದಂತ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಜಗದೀಶ್ ಅವರ ಮೇಲೂ ಸಹ ಒಂದು ಪ್ರಕರಣವನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲು ಮಾಡತಕ್ಕಂಥ ಸಂದರ್ಭದಲ್ಲೂ ಸಹ ಅಷ್ಟೇ, ಯಾವುದೇ ಸೆಲೆಬ್ರಿಟಿ ಇರ್ಬೋದು, ಅಲ್ಲಿ ಹೋಗಿದಂತ ಸೆಲೆಬ್ರಿಟಿಗಳ ವಿರುದ್ಧ ದೂರು ದಾಖಲು ಮಾಡಿಲ್ಲ, ಅವರ ಹೆಸರನ್ನು ಸಹ ಉಲ್ಲೇಖ ಮಾಡಿಲ್ಲ. ಇಲ್ಲಿ ಪೊಲೀಸರ ಕೆಪಿ ಆಕ್ಟ್ ಪ್ರಕಾರ ಯಾರು ಅವಕಾಶವನ್ನ ಮಾಡಿಕೊಟ್ಟಿದ್ರು, ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತ್ರ ಸೆಲೆಬ್ರಿಟಿಗಳಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ. ಹಾಗಾಗಿ ಅವಕಾಶ ಮಾಡಿಕೊಟ್ಟರ ವಿರುದ್ಧ ಮಾತ್ರ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಜೆಟ್ಲಾಗ್ ನ ಮಾಲೀಕರು ಮತ್ತೆ ಅಲ್ಲಿರ್ತಕ್ಕಂಥ ಕ್ಯಾಶಿಯರ್ ಪ್ರಶಾಂತ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ತನಿಖೆಯನ್ನ, ಜೊತೆಗೆ ಅಬಕಾರಿ ಇಲಾಖೆ ಯಾವ ರೀತಿಯಾಗಿ ಮುಂದಿನ ತನಿಖೆಯನ್ನು ನಡೆಸಬೇಕು, ಜೊತೆಗೆ ಮೊದಲಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು, ಆ ಲೈಸೆನ್ಸ್ ಅನ್ನ ರದ್ದು ಮಾಡೋದಿರ್ಬೋದು, ಈ ರೀತಿಯಾದಂತಹ ಕಂಡೀಷನ್ ಗಳನ್ನ ಸಹ ಹಾಕಿದ್ರು. ಆ ಒಂದು ಲೈಸೆನ್ಸ್ ರದ್ದು ಮಾಡುವಂತ ಕ್ರಮಕ್ಕೆ ಮುಂದಾಗ್ತಾರ ಅನ್ನೋದನ್ನ ಮುಂದೆ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಸ್ ಕೆ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.